ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ತೋರಿಸ್ತಿರೋ ರೆಸಿಪಿ ಮೊಸರು ಖಾರ. ಅದನ್ನು ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ಸೀಮೆ ಬದನೆಕಾಯಿನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜ್ಗೆ. ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು 10-15 ಮಿನಿಟ್ಸು ಅದನ್ನು ಕುದಿಸ್ಕೊಳ್ಳೋಣ ನೀರಲ್ಲಿ ಹಾಕಿ. ಮತ್ತು ಒಂದು ಸ್ಪೂನಷ್ಟು ನಾನು ಕಡಲೆಬೇಳೆ ನೆನೆಸಿಟ್ಟಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡ್ಕೊಂಡು ಹಾಕಿ, ಜಾಸ್ತಿ ಹಾಕಬೇಡಿ, ಮೀಡಿಯಮ್ ಆಗಿ. ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಆಫ್ಟರ್ 10 ಮಿನಿಟ್ಸು. ನಾನು ತೊಗೊಂಡು ಚೆಕ್ ಮಾಡ್ತಾಯಿದ್ದೀನಿ ಒಂದನ್ನು, ಚೆನ್ನಾಗಿ ಬೆಂದಿದೆಯಾ ಇಲ್ವಾ ನೋಡೋಕ್ಕೆ. ನೋಡಿ, ಈಸಿಯಾಗಿ ಕಟ್ ಆಗ್ತಾಯಿದೆ. ಸೊ ನೀಟಾಗಿ ಬೆಂದಿದೆ. ನಾನು ಎಕ್ಸಸ್ ವಾಟರೆಲ್ಲ ಚೆಲ್ಲಿದೆ. ನೆಕ್ಸ್ಟ್ ಇಲ್ಲಿ 1 ಸ್ಪೂನ್ ನೆನೆಸಿಟ್ಟಿರೋ ಕಡಲೆಬೇಳೆ, ಸ್ವಲ್ಪ ಅರಿಶಿಣ, ಸ್ವಲ್ಪ ಹುಣಸೆಹಣ್ಣು, 5-6 ಹಸಿಮೆಣಸಿನ್ಕಾಯಿ, 1 ಸ್ಪೂನ್ ಸಾಸಿವೆ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪ ಸೈಜು, ಆಮೇಲೆ ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೊಸರು. ಹಸಿಮೆಣಸಿನ್ಕಾಯಿ ಹಂಗೆ ಹಾಕಿದ್ರೆ ಚೆನ್ನಾಗಿರಲ್ಲ, ಸೊ ಸ್ವಲ್ಪ ನಾನು ಹುರ್ಕೊತಾ ಇದ್ದೀನಿ. ಅದು ಹುರ್ಕೊಳ್ಳೋಷ್ಟರಲ್ಲಿ ನಾವು ಮಿಕ್ಸರ್ ಜಾರ್ಗೆ ಏನೇನು ಹಾಕ್ಕೋಬೇಕು ತೋರಿಸ್ತೀನಿ ಬನ್ನಿ. ಬೆಳ್ಳುಳ್ಳಿ, ಹಸಿ ತೆಂಗಿನಕಾಯಿ, ಹುಣಸೆಹಣ್ಣು, ಜೀರಿಗೆ ಮತ್ತು ಸಾಸಿವೆನೂ ಕೂಡ ಇದಕ್ಕೆ ಹಾಕ್ಕೊಂಬಿಡಿ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಆಮೇಲೆ ನೆನೆಸಿಟ್ಟಿದ್ವಲ್ಲ ಕಡಲೆಬೇಳೆ, ಆ ಕಡಲೆಬೇಳೆ ಹಾಕಿ ಇದು 15-20 ಮಿನಿಟ್ಸ್ ನೆಂತ್ಕೊಂಡ್ರೆ ಸಾಕು. ಕಡಲೆಬೇಳೆ, ಒಂದು 1/4 ಚಮಚಷ್ಟು ಅರಿಶಿಣ, ಇಷ್ಟು ಹುರ್ಕೊಂಡ್ರೆ ಸಾಕು. ಹಸಿಮೆಣಸಿನ್ಕಾಯಿ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಪೇಸ್ಟ್ ರೆಡಿ ಆಗುತ್ತೆ. ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಕಾದ ನಂತರ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡ್ದಿದ್ದಾದಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ. ಆಮೇಲೆ ಕರಿಬೇವು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈರುಳ್ಳಿ ಬಾಡಿದಾದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಸೀಮೆ ಬದನೆಕಾಯಿ, ಅದನ್ನು ಕೂಡ ಹಾಕೋಣ ಅದಕ್ಕೆ. ಆಮೇಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲ, ಅದನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆ. ನೆಕ್ಸ್ಟ್ ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ನಾವು ಸೀಮೆ ಬದನೆಕಾಯಿ ಕುದಿಸುವಾಗಲೇ ಸ್ವಲ್ಪ ಹಾಕಿರ್ತೀವಿ ಉಪ್ಪು, ಮತ್ತು ಜಾಸ್ತಿ ಆಗೋಗ್ಬಿಡುತ್ತೆ. ಚೆಕ್ ಮಾಡ್ತೀನಿ, ನೋಡ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ, ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ನಂತರ ನಾವಿಲ್ಲಿ ಮೊಸರು ತೊಗೊಂಡಿರ್ತೀವಲ್ಲ, ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಇದನ್ನು ಲಮ್ಸ್ ಎಲ್ಲ ಹೋಗೋವಷ್ಟು ಕಡ್ಕೊಳ್ಳೋಣ. ಮಜ್ಜಿಗೆ ಹೆಂಗೆ ಮಾಡ್ತೀವೋ ಆ ಥರ. ಸ್ವಲ್ಪ ತೆಳ್ಳಗೆ ಇರಲಿ. ಆಮೇಲೆ ಅದು ತಣ್ಣಗಾದಮೇಲೆ ಮಜ್ಜಿಗೆ ಹಾಕಬೇಕು ನಾವು. ಬಿಸಿ ಇದ್ದಾಗಲೇ ಹಾಕಬೇಡಿ, ಅದು ಫುಲ್ಲು ತಣ್ಣಗಾದ್ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ನಮಗೆ ಮೊಸರು ಖಾರ ರೆಡಿ ಟು ಈಟ್. ತುಂಬ ಚೆನ್ನಾಗಿರುತ್ತೆ. ಬಿಸಿ ಮುದ್ದೆಗಂತೂ ಬೆಸ್ಟ್ ಕಾಂಬಿನೇಷನ್ ಇದು. ಟ್ರೈ ಮಾಡಿ ಒಂದ್ಸಲ, ತುಂಬ ಇಷ್ಟ ಆಗುತ್ತೆ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.